ಲಾಸ್ಟ್ ಫ್ಯೂ ಕ್ವೆಶನ್ಸ್ ಅಬೌಟ್ ಪ್ರಯೋಗ. ಈಗ ನಿಮ್ಮ ಸದ್ಯದ ಒಂದು ಕೂಸ ಅದು ಹೌದೌದು. ಅಯ್ಯೋ ದಟ್ ಈಸ್ ಸರ್ವಸ್ವ ನನಗೆ ಮತ್ತು ಹೋಲ್ ಟೀಮ್. ದಿ ಹೋಲ್ ಐ ಆಮ್ ನಾಟ್ ಇಂಡಿವಿಜುವಲಿ ರೆಸ್ಪಾನ್ಸಿಬಲ್. ವಿ ಹ್ಯಾವ್ ಎ ಟ್ರಸ್ಟ್ ಸಪೋರ್ಟೆಡ್ ಬೈ ಎ ವಾಸ್ಟ್ ಬಾಡಿ ಆಫ್ ಅಡ್ವೈಸರ್ಸ್, ಎಕ್ಸ್ಟ್ರೀಮ್ಲಿ accomplished. Former Chief Justice of the Supreme Court of India is our ವೆಂಕಟಾಚಲಯ್ಯನವರು ನಮ್ಮ ಚೇರ್ಮನ್. ಫಸ್ಟ್ಲಿ ಪ್ರಯೋಗ ಅಂದರೆ ಏನು ಅಂತ ಅಲ್ಲಿ ಒಂದು ಸ್ವಲ್ಪ ಆಯಿತು. ಹೇಳಬೇಕು. ಪ್ರಯೋಗ ಅನ್ನೋದು ನಾವು ಮೂಲಭೂತವಾಗಿ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ದೃಷ್ಟಿಯಿಂದ ಒಂದು ಪ್ರಕಾರ. ಅದು ಮಕ್ಕಳಿಗೆ ಅನುಭವಾತ್ಮಕವಾಗಿ ಕಲಿಸ್ಬೇಕು ಅನ್ನೋ ಹುಟ್ಟಾಕಿದ ಒಂದು NGO. ಅದು ಇದನ್ನು 2015 ಶುರು ಮಾಡಿದ್ವು. ಅದು ಪ್ರಯೋಗ ನಾವು ಬೇಸಿಂದ ಆಚೆ ಬಂದಾಗ ಇದನ್ನು ಸೃಷ್ಟಿ ಮಾಡಿದ್ದಾಯಿತು. ಯಾಕೆ ಮಾಡ್ಬೇಕನ್ಸು ಸರ್? ಒಂದು ಸುಮ್ಮನೆ ಇರೋಕ್ಕಾಗಲ್ಲ. ಬೇಸಿಂದ ಆಚೆಗೆ ಬಂದಾಗ ಎಷ್ಟು ವಯಸ್ಸು ನಿಮಗೆ ಅಂದ್ರಿ? ನನಗೆ ಬೇಸಿಂದ ಆಚೆಗೆ ಬಂದ ಒಂದು 6 ವರ್ಷದ ಮುಂಚೆ, ಸಾರಿ 8, ಎಸ್, ಸುಮಾರು 71 ವರ್ಷ. ಅಮೇಜಿಂಗ್. 71 ವರ್ಷದಲ್ಲೂ ದರ್ ಇಸ್ ಸಮಥಿಂಗ್ ನ್ಯೂ ಅಂತ ಆ ಹುರುಪನ್ನು ಉಳಿಸ್ಕೊಂಡಿದ್ದೀರಲ್ಲ. ದೀಸ್ ಆರ್ ಎಕ್ಸಾಂಪಲ್ಸ್ ವಿ ನೀಡ್ ಟುಡೇ. ಇಲ್ಲ ಆಲ್ ಆಫ್ ಅಸ್. ನಾನು ಇದಕ್ಕೆ ನನಗೆ ಮೊದಲಿನ ನಂಬಿಕೆ ಇತ್ತು, ಕೂತು ಅನ್ನ ತಿನ್ನಬಾರ್ದು. ದುಡ್ಡಿದೆ ನನ್ನ ಹತ್ರ ಜೀವನಕ್ಕೆ ಅಂತ ಕೂತ್ಕೊಂಡು ಊಟ ಮಾಡೋದಲ್ಲ. ಇಫ್ ಯು ಡೋಂಟ್ ವರ್ಕ್ ಆ್ಯಂಡ್ ಅರ್ನ್ ಯುವರ್ ಫುಡ್ ಎವ್ರಿ ಡೇ, ಯು ಹ್ಯಾವ್ ನೋ ರೈಟ್ ಟು ಈಟ್. ಯು ಹ್ಯಾವ್ ಟು ಅರ್ನ್ ಯುವರ್ ಬ್ರೆಡ್ ಎವ್ರಿ ಡೇ ಬೈ ವರ್ಕ್. ಇದು ಯಾಕೆ ಹಿಂಗೆ ಬಂದಿದ್ದು ನಿಮಗೆ? ಅಂದರೆ ಎಲ್ಲದಕ್ಕೂ ಎಲ್ಲ ಪ್ರಾಣಿಗಳು ಎಲ್ಲದು ಯಾವುದು ರಿಟೈರ್ಮೆಂಟ್ ಇಲ್ವಲ್ಲ. ಪ್ರಾಣಿಗಳಿಗೆ ರಿಟೈರ್ಮೆಂಟ್ ಇದೆಯಾ? ಕ್ರಿಮಿಗಳಿಗೆ ರಿಟೈರ್ಮೆಂಟ್ ಇದೆಯಾ? ಅದು ಬದುಕಿದ್ದಷ್ಟೊತ್ತು ತನ್ನ ಕೆಲಸ ಮಾಡ್ತಾ ಇರುತ್ತೆ. ನನಗೆ ಇನ್ನೊಂದು ತುಂಬ ಒಂದು ಇನ್ಸಿಡೆಂಟ್ ಇದೆ. ನಾನು ಬೇಸ್ ಶುರು ಮಾಡಿದ ಹೊಸರಲ್ಲಿ ಒಬ್ಬರು ಪ್ರೊಫೆಸರ್ ಫ್ರಮ್ ಚೆನ್ನೈ ಬೆಂಗಳೂರಿಗೆ ಬಂದಿದ್ದರು. ಹೊಸಬ್ರು ಅವರು, ಬೆಂಗಳೂರು ಹೊಸದವ್ರಿಗೆ. ಅವ್ರು ಚೆನ್ನೈಯಲ್ಲಿ ಹುಟ್ಟು ಬೆಳೆದು ಒಂದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಅವ್ರ ಮಗ ಅಮೇರಿಕಾಗೆ ಹೋದ ಅನಿವಾರ್ಯವಾಗಿ. ಮಗಳ ಮನೆ ಬೆಂಗಳೂರು. ಬಂದರು. ಅವ್ರಿಗೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಫೋನ್ ಮಾಡಿ, ಸರ್ ನನಗೆ ಇಲ್ಲೊಂದು ಬೇಸ್ ಅಂತ ಒಂದು ಸಂಸ್ಥೆ ಇದೆಯಂತೆ, ನಿಮ್ಮ ಫೋನ್ ನಂಬರ್ ಯಾರೋ ಕೊಟ್ಟರು, ನಾನು ನಿಮ್ಮ ಹತ್ರ ಮಾತಾಡಬೇಕು, ಹೇಗೆ ಬರೋದು, ನನಗೆ ಬೆಂಗಳೂರು ಪರಿಚಯ ಇಲ್ಲ ಅಂದರು. ನಾನೇ ಹೋದೆ. ದೊಡ್ಡವರು ವಯಸ್ಸಾದವರು ಒಬ್ಬರು ಪ್ರೊಫೆಸರು ಕರಿತಾ ಇದ್ದಾರೆ ಅಂದರೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ದೆ. ಹೇಳಿದ್ರು, ನನ್ನ ಮಗ ಅಮೇರಿಕಾದಲ್ಲಿ ವಾಪಸ್ ಬರ್ತಾನೆ, ನಾನು ಚೆನ್ನೈಗೆ ಹೋಗಬೇಕು, ಅಕಸ್ಮಾತ್ ನಾನು ಬೆಂಗಳೂರಲ್ಲಿದ್ದರೆ ನಾನು ನಿಮ್ಮಲ್ಲೊಂದು ಅವಕಾಶ ಇದೆಯಾ ಅಂದರೆ. ಈ ವಾಸ್ ಎ ಹೈಲಿ ಅಕಾಂಪ್ಲಿಷ್ಡ್ ಪರ್ಸನ್. ಖಂಡಿತ ಇದೆ ಅಂತೆಲ್ಲ ಮಾತಾಡಿದೆ. ಅವರು ಮನೆ ಗೇಟ್ಗೂ ಬಾಗಿಲಿಗೂ ಬಿಲ್ಡಿಂಗು ಒಂದು 25 ಅಡಿ ಇತ್ತು. ಪುಟ್ಟ ಮೊಮ್ಮಕ್ಕಳಿದ್ರು. ಅವ್ರನ್ನ ಒಳಗಡೆ ಕಳಿಸ್ಬಿಟ್ಟು ನನ್ನ ಹಿಂದೆ ಬಂದರು. ಆ ಗೇಟ್ ಹತ್ರ ಬಂದು ಆ ಕಡೆ ನೋಡಿದ್ರು. ಮಕ್ಕಳು ಕೇಳಿಸ್ಕೋಬಾರ್ದು ಅಂತ. ಸರ್ ನನ್ನ ಕೆಲಸ ಯಾಕೆ ಬೇಕು ಗೊತ್ತಾ ಅಂದರು. ಏನು ಹೇಳಿ, ನನಗೆ ಸುಮ್ಮನೆ ನಿಂತಿದ್ದೆ. ನೋಡಿ, ನನಗೊಂದು ಆಸೆ ಇದೆ, ನಾನು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಸತ್ತೋಗ್ಬೇಕು, ಅದು ನನ್ನ ಆಸೆ ಅಂದರು. ಐ ಶುಡ್ ಡೈ ವೈಲ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅಂತ. ನಮ್ಮಲ್ಲಿ ಕೇಳ್ತೀವಿ, ಕಾಶಿಗೆ ಹೋಗಿ ಪ್ರಾಣ ಬಿಡಬೇಕು, ಹರಿದ್ವಾರಕ್ಕೆ ಹೋಗಬೇಕು, ಗಾಯಾಗೆ ಹೋಗಬೇಕು ಅಂತ. ಅಂದರೆ ಅವರವರ ನಂಬಿಕೆ. ಅಂದರೆ ದಟ್ ಮ್ಯಾನ್ ವಾಸ್ ಸೋ ಮಚ್ ಅಟ್ಯಾಚ್ ಟು ಟೀಚಿಂಗ್ ಮ್ಯಾಥಮೆಟಿಕ್ಸ್. ಹಿಸ್ ಲವ್ ಫಾರ್ ಮ್ಯಾಥ್ಸ್ ವಾಸ್ ಸೋ ಸ್ಟ್ರಾಂಗ್ that he felt he should die. We don't know what happens to any one of us at the end. ಬಟ್ ನಾನು ಮ್ಯಾಥ್ಸ್ ಹೇಳ್ಕೊಡ್ತಾ ಪ್ರಾಣ ಬಿಡಬೇಕು ಅಂದರೆ ಅವರಿಗೆ ಅವರ ವೃತ್ತಿ ಬಗ್ಗೆ, ಜೀವನದ ಬಗ್ಗೆ ಎಂಥ ಒಂದು ದೊಡ್ಡ ಆದರ್ಶ ಅಥವಾ ಆಸೆ. ಅವ್ರ ಜೀವನನ ಹೆಂಗೆ ನಡೆಸಬೇಕು ಅಂತ ಹೆಂಗಿತ್ತು ಗುರಿ ಅನ್ನೋದು ಎಷ್ಟು ಪ್ರೌಢವಾದಿದು. ಹಾಗಾಗಿ ಐ ಥಿಂಕ್ ಇಟ್ಸ್ ನಾಟ್ ಎ ಗ್ರೇಟ್ ವ್ಯಾಲ್ಯೂ ಐ ಆಮ್ ಪ್ರಾಕ್ಟೀಸಿಂಗ್ ಅಂತಲ್ಲ. ಐ ಡೋಂಟ್ ಬಿಲೀವ್ ಇನ್ ರಿಟೈರ್ಮೆಂಟ್ ವಿಲ್ ಹ್ಯಾಪನ್ ವಿತ್ ರಿಟೈರ್ಮೆಂಟ್ ಫ್ರಮ್ ಲೈಫ್ ಅಷ್ಟೇ. ಕೆಲಸ ಮಾಡ್ತಾ ಇರೋದು. ತೀರಾ ಅನಿವಾರ್ಯವಾಗಿ ಆರೋಗ್ಯ ಕೆಟ್ಟು ಹಾಸಿಗೆ ಹಿಡಿದ್ರೆ ಯಾರೋ ಸಮಾಜದಲ್ಲಿ ನೋಡ್ಕೋತಾರೆ. ಆದರೆ ನಾನು ಫಿಟ್ಟಾಗಿದ್ದಾಗ ಕೂತ್ಕೋಬಾರ್ದು ಅನ್ನೋದು ನನ್ನ ದೃಢವಾದ ನಂಬಿಕೆ.